ಅಲ್ಲಿ ಒಂದು ಗಣೇಶೋತ್ಸವ, ಶತಮಾನಗಳಿಂದ ನಡೀತಾ ಇರುವಂಥ ಗಣೇಶೋತ್ಸವ ಭಾರತದಲ್ಲಿ. ಒಂದು ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ. ಅದರ ನಡುವೆ ಇಂಥ ಕಾಂಜಿ ಪಿಂಜಿಗಳೆಲ್ಲ ಬಂದು ಪೊಲೀಸರ ಮೇಲೆ ಕೈ ಹಾಕ್ತಾರೆ ಅಂತಂದರೆ ಏನು ಕಥೆ? ಪಂಡಿತ್ ಸಿದ್ದೇಗೌಡರ ಶಿಷ್ಯ ಅಲ್ಲಿ ರಕ್ಷಣೆ ಕೊಡಲಿಕ್ಕಾಗಿಲ್ಲ ಅವ್ರಿಗೆ. ಅಲ್ಲಿ ಬೆಂಕಿ ಸುಟ್ಟೋಯ್ತಲ್ಲ, ಹಾಗೇನು ಮಾಡೋಕ್ಕಾಗಿಲ್ಲ. ಈಗ ಪೊಲೀಸರ ಮುಂದೆ ದರ್ಪ, ಓರ್ವ ಕಾಂಗ್ರೆಸ್ ನಾಯಕನ ದರ್ಪ. ಪೊಲೀಸ್ ಮಹಾನಿರ್ದೇಶಕರೇ, ಗೃಹ ಸಚಿವರೇ, ಎಲ್ಲಿಗೆ ಬಂತು ಕರ್ನಾಟಕದ ಕಾನೂನು ಸುವ್ಯವಸ್ಥೆ? ಅವತ್ತಿಂದ ಹೇಳ್ತಾ ಇದ್ದೀರಿ ಶಾಂತಿ ನೆಲೆಸಿದೆ. ಇಲ್ಲಿ ಡಿಸ್ಕೋ ಶಾಂತಿ ಕೂಡ ನೆಲೆಸಿಲ್ಲ. ಪೊಲೀಸರನ್ನು ಕಂಡ್ರೆ ಇವರಿಗೆ ಭಯನೇ ಇಲ್ವಾಗಿದ್ರೆ ಇದ್ದ ಬದ್ದವರೆಲ್ಲ ಕೈ ಮಾಡ್ಬಿಡೋದ ಪೊಲೀಸರಿಗೆ? ಆಮೇಲೆ ಅಲ್ಲಿ ಗಣಪತಿ ಯಾರಿಟ್ಟಿದ್ದಾರೆ, ಅವರು ಅರೆಸ್ಟ್, ಅವರು A1 A2. ಯಾವತ್ತು ಮಂಡ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಇರಲಿಲ್ಲಪ್ಪ, ಒಂದು 20-30 ವರ್ಷದ ಹಿಂದೆ ಬಿಟ್ರೆ. ಹಾಗಿದ್ರೆ ಕಾಂಗ್ರೆಸ್ ಶಾಸಕರ ಆಪ್ತರು ಏನು ಮಾಡಿದ್ರು ಸರಿನಾ? ಪೊಲೀಸರನ್ನು ಎಳೆದಾಡಿ ಕಾಂಗ್ರೆಸ್ ನಾಯಕರು ದರ್ಪ ಮೆರೀತಾರೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಪೊಲೀಸರನ್ನು ಎಳೆದಾಡ್ತಾನೆ ಅಂತಂದ್ರೆ, ಪೊಲೀಸರೇ ನಿಮ್ಮ ಪವರ್ ತೋರಿಸಿ. ಯಾರೇ ಆಗಿರಲಿ, ಅವನು ಕಾಂಗ್ರೆಸ್ನವನೋ, BJP ಅವನೋ, JDS ಅವನೋ, ಅವನು ಆ ಧರ್ಮದವನೋ ಈ ಧರ್ಮದವನೋ, ನಮಗೊಂದು ಸಂವಿಧಾನ ಇದೆಯಲ್ಲ, ನಮಗೊಂದು ಕಾನೂನು ಇದೆಯಲ್ಲ, ಈ ನೆಲಕ್ಕೊಂದು ಕಾನೂನು ಇದೆಯಲ್ಲ, ಅದನ್ನು ಮಾಡಿ. ಮಂಡ್ಯದಲ್ಲಿ ಕೈ ಶಾಸಕನ ಆಪ್ತರಿಂದ ಗೂಂಡಾಗಿರಿ ನೋಡಿ. ಗಣೇಶ ಮೆರವಣಿಗೆ ವೇಳೆ ಅನಿಲ್ ಕುಮಾರ್ ಖ್ಯಾತೆ ತೆಗಿತಾನೆ. ಮಂಡ್ಯದ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆಯುತ್ತೆ. ಕಾರ್ನಲ್ಲಿ ತೆರಳುತ್ತಾ ಇದ್ದ ಚಂದ್ರೇಗೌಡರನ್ನ ತಡೆದು ಗಲಾಟೆ ಮಾಡ್ತಾನೆ. ಗಲಾಟೆ ತಡೆಯಲು ಬಂದ ಪೊಲೀಸರಿಗೆ ಆವಾಜ್ ಹಾಕ್ತಾನೆ. ನಂತರ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರಿಸ್ತಾನೆ ಹೋಗ್ತೀವಿ. ಆಮೇಲೆ ಅನಿಲ್ ಬಂಧನ ಆಗತ್ತೆ. ಪೊಲೀಸ್ ಮಹಾನಿರ್ದೇಶಕರೇ, ಮುಖ್ಯಮಂತ್ರಿಗಳ ಬಳಿ ಹೇಳಬೇಕು ನೀವು ಇದನ್ನು, ಹಿಂಗಿಂಗೆ ಆಗ್ತಾ ಇದೆ ಅಂತ. ನಮಗೆ ಒಂದು ದೊಡ್ಡ ಭರವಸೆ ಇದೆ ಸಿದ್ದರಾಮಯ್ಯನವರ ಮೇಲೆ. ಪೊಲೀಸರ ಮೇಲೆ ಕೈ ಮಾಡುವಂಥವರನ್ನು ಅವರು ಕ್ಷಮಿಸಲಾರರು ಅಂತ ಅಂದ್ಕೊಂಡಿದ್ದೀನಿ ನಾನು. ಮಂಡ್ಯದಲ್ಲಿ ಪಂಡಿತ್ ಸಿದ್ದೇಗೌಡರ ಚೇಲ ಒಬ್ಬ, ಗ್ರಾಮ ಪಂಚಾಯತಿ ಸದಸ್ಯ ಒಬ್ಬ ಪೊಲೀಸರ ಮೇಲೆ ಕೈ ಮಾಡ್ತಾನೆ, ಅಕ್ಷರಶಃ ಕೈ ಮಾಡ್ತಾನೆ. ಹೇಗೆ ಮೊನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನೀವೆಲ್ಲ ನಿಶ್ಶಕ್ತರಾಗಿ ನಿಂತಿದ್ರೋ, ಪೊಲೀಸರು ಗಲಾಟೆ ಆಗೋದಕ್ಕೆ ಕಾರಣವಾಯಿತು. ನಿಮ್ಮ ನಿಶ್ಶಕ್ತಿಯನ್ನೇ ನಿಮ್ಮಿಂದ ಏನೂ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಆತ ಒಬ್ಬ ಪುಡಾರಿ ನಿಮ್ಮ ಮೇಲೆ ಕೈ ಮಾಡ್ತಾನೆ. ನಮಗೆ ದುಃಖ ಆಗತ್ತೆ. ಪೊಲೀಸರ ಬಗ್ಗೆ ಟೀಕೆ ಟಿಪ್ಪಣಿಗಳು 1000 ಮಾಡ್ತೀವಿ ನಾವು, ಆದರೆ ಒಬ್ಬ ಕಾಂಜಿ ಪೀಂಜಿಗಳೆಲ್ಲ ಬಂದು ಕೈ ಮಾಡ್ತಾರೆ ಅಂತ ಹೇಳಿದಾಗ ಮಂಡ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? SP ಅವರೇ, ನಿಮಗೇನು ಕೋಪ ಬರಲ್ವಾ? ರೋಷ ಬರಲ್ವಾ? ಪೌರುಷ ಇಲ್ವಾ? ಯಾಕೆ ಬಿಟ್ಟಿದ್ದೀರಂಥವರನ್ನ? ನಿಮಗೆ ನಿಮ್ಮ ಜೀವಕ್ಕೆ ಅಪಾಯ ಇದ್ದಾಗ ಗುಂಡೊಡಿಬೋದು ತಾನೆ, ಯಾಕೆ ಬಿಟ್ರೆ ಅವನನ್ನು? ಅದು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಮಾಡಿದ ನಂತರ. ನೋಡಿ, ಒಂದು ಹೇಳ್ತೀನಿ, ಪೊಲೀಸ್ ಮಹಾನಿರ್ದೇಶಕರೇ, ಪೊಲೀಸರು ಸರಿ ಕೆಲಸ ಮಾಡದೇ ಇದ್ದಾಗ ಟೀಕೆ ಟಿಪ್ಪಣಿಗಳು ಬರ್ಬೋದು, ಆದರೆ ಕರ್ನಾಟಕ ಪೊಲೀಸ್ ಬಗ್ಗೆ ನಮಗೆ ಅಪಾರವಾದಂಥ ಹೆಮ್ಮೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ MLA ಇರ್ಬೋದು, MP ಇರ್ಬೋದು, ಅಥವಾ ಒಬ್ಬ ಪಂಚಾಯತ್ ಮೆಂಬರ್ ಇರ್ಬೋದು, ನಿಮ್ಮ ಮೇಲೆ ಕೈ ಮಾಡೋದಿದೆಯಲ್ಲ, ಅದನ್ನು ನೀವು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು, ಅದನ್ನು ಬಿಡಬಾರದು. ಇಲ್ಲ ಅಂತಂದರೆ ನಾಳೆ ಹಾದಿ ಬೀದಿಯಲ್ಲಿ ಹೋಗೋವರೆಲ್ಲ ಇದನ್ನೇ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ, ಅಥವಾ ಸರ್ಕಾರಕ್ಕೆ ಹೇಳಿ. ಈ ರೀತಿ ಪೊಲೀಸರ ಮೇಲೆ ಜನಪ್ರತಿನಿಧಿಗಳಿಗೆ ಕೈ ಮಾಡೋದಕ್ಕೆ ಶುರು ಮಾಡಿದರೆ ಏನು ಗತಿ? ನೋಡಿ ಹೆಂಗ್ ಹೊಡಿತಾನವ, ನೋಡಿ 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 ಪೊಲೀಸರ ಮೇಲೆ. ಇವರಿಗೆ ಗಲಭೆ ನಿಲ್ಸೋಕ್ಕಾಗಿಲ್ಲ, ಕಾಂಜಿ ಪಿಂಜಿಗಳಿಗೆ, ಜನಪ್ರತಿನಿಧಿಗಳಿಗೆ. ಕಾಕಿ ಮೇಲೆ ಕೈ ಮಾಡ್ತೀರಿ, ಕಾಕಿ ಮೇಲೆ ಕೈ ಮಾಡ್ತೀರಿ. ಪೊಲೀಸ್ ಮಹಾನಿರ್ದೇಶಕರೇ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಪೊಲೀಸರ ಮೇಲೆ ಕೈ ಹಾಕ್ತಾನೆ ಅಂತಂದ್ರೆ ಹೊತ್ತಿ ಹುರಿದಿದೆ ಮಂಡ್ಯ. ಕಾನೂನು ಪಾಲನೆ ಯಾಕೆ ಆಗ್ತಿಲ್ಲ?
ಸ್ವಾಮಿ, ನಮ್ಮಲ್ಲಿ ಶಾಸಕಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಇದೆ. ಆದರೆ ನಿಮ್ಮ ಪವರ್ ತೋರಿಸುವಂತ ಸಂದರ್ಭದಲ್ಲಿ ತೋರಿಸದೆ ಬಿಡಬೇಡಿ. ಪೊಲೀಸರ ಜೊತೆ ನಾವಿರ್ತೀವಿ ಈ ಸಂದರ್ಭದಲ್ಲಿ. ಇದು ಪಕ್ಷಾತೀತವಾಗಿ ಹೇಳ್ತಾ ಇರುವಂತದ್ದು. ಈ ತರ ಆಗಬಾರ್ದು. ಪೊಲೀಸ್ ಮಹಾನಿರ್ದೇಶಕರೇ, ಮಂಡ್ಯ SP ಅವರೇ, ನಾಗಮಂಗಲ ಪೊಲೀಸ್ ಮುಖ್ಯಸ್ಥರೇ, ಇದು ನಾಚಿಕೆಗೇಡು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ನಿಮ್ಮನ್ನ ಹಾಕಿದ್ದಾಗ ಮೈ ಮೇಲೆ ಕೈ ಹಾಕ್ತಾನೆ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇವಲ ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ರು ಆಗ ಮಾತ್ರ ಬರೋದ ನೀವು? ದಯವಿಟ್ಟು ಆ ಥರ ಆಗೋದು ಬೇಡ. ನಿಮ್ಮ ಕದರ್, ನಿಮ್ಮ ಪವರ್ ತೋರಿಸಿ. ನೋಡಿ, ವಿಘ್ನ ನಿವಾರಕರನ್ನ ಪ್ರತಿಷ್ಠಾಪಿಸಿದ್ದ ಯುವಕರ ಬಂಧನ ಆಗಿದೆ. ಯಾರು ಗಣಪತಿಯನ್ನು ಕೂರಿಸಿದ್ದಾರೆ ಅವರ ಬಂಧನ ಆಗಿದೆ. ಯಾರು ಗಲಾಟೆ ಮಾಡಿದ್ರು ಅವರ ಆಮೇಲೆ. ಈಗ ಅಲ್ಲಿ ಜನ ಹೆದರ್ತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು ಅಬ್ಬಬ್ಬಬ್ಬ, ಒಂದು ಜನರಿಗೆ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ ರಾಜಕಾರಣಿಗಳಿಗೆ. ಜನ ಊರು ತೊರೆದು ಹೋಗ್ತಾ ಇದ್ದಾರೆ, ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಬದ್ರಿಕೊಪ್ಪಲು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಮನೆಗೆ ಆಧಾರವಾಗಿದ್ದವರು ಇಲ್ಲದೆ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಗಣಪತಿ ಪೂಜೆಗೆ ಜನ ಸಿಗ್ತಾ ಇಲ್ಲ, ಗಣಪತಿ ವಿಸರ್ಜನೆಗೆ ಜನ ಸಿಗ್ತಾ ಇಲ್ಲ, ಶೋಭಾಯಾತ್ರೆಗೆ ಜನ ಸಿಗ್ತಾ ಇಲ್ಲ. ಏನು ಕಡಿದು ಕಟ್ಟೆ ಹಾಕಿದ್ರಿ ನೀವು ಅಲ್ಲಿದ್ದ ರಾಜಕಾರಣಿಗಳು? ನಿಮ್ಮಿಂದ ಏನಾಯ್ತು ಜನರಿಗೆ? 25 ಕೋಟಿ ಲಾಸ್, ಬೆಂಕಿ. ಆಮೇಲೆ ಪೊಲೀಸರ ಮೇಲೆ ಆ ಕಾಂಜಿ ಪಿಂಜಿಗಳೆಲ್ಲ ಕೈ ಹಾಕ್ತವೆ. ಒಂದು ರಿಪೋರ್ಟ್. ಮೌನ. ನಾಗಮಂಗಲದಲ್ಲಿ ಹೊತ್ತಿ ಉರಿದ ಬೆಂಕಿಯಿಂದ ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ. ಗಣಪ ಇದ್ರೂ ಪೂಜೆ ಮಾಡೋರಿಲ್ಲ, ಗಣೇಶನ ಮುಂದೆ ಕುಣಿಯೋಕೆ ಯುವಕರೇ ಇಲ್ಲ. ಗಜಮುಖನನ್ನ ವಿಸರ್ಜಿಸೋಕೆ ಹುಡುಕಿದ್ರು ಒಬ್ಬರು ಜನ ಇಲ್ಲ. ನಾಗಮಂಗಲದ ಭದ್ರಾಕೊಪ್ಪಲ ಈಗ ಖಾಲಿ ಖಾಲಿ. ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬದ್ರಿಕೊಪ್ಪಲಿನ ಸಾಕಷ್ಟು ಯುವಕರನ್ನ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಸಾಕಷ್ಟು ಯುವಕರು ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರೆ. ಬಂಧನದ ಭೀತಿಯಲ್ಲಿ ಊರು ಬಿಟ್ಟ ಯುವಕರು, ಊರು ತೊರೆದ ಜನ, ಗ್ರಾಮದಲ್ಲಿ ನೀರವ ಮೌನ. ಕೋಮು ದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿತ್ತು. ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಬದ್ರಿಕೊಪ್ಪಲ ಗ್ರಾಮದ ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಬಂಧನದ ಭೀತಿಯಿಂದ ಗ್ರಾಮದಲ್ಲಿರೋ ಯುವಕರೆಲ್ಲರೂ ಊರನ್ನ ತೊರೆದಿದ್ದಾರೆ. ಊರಿನ ರಸ್ತೆಗಳು ಬಿಕೋ ಎನ್ನುತ್ತಾ ಇದ್ರೆ ಅಕ್ಷರಶಃ ನೀರವ ಮೌನ ಆವರಿಸಿಬಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಡೀ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಖಾಲಿಯಾಗಿರುವಂತಹ ವಾತಾವರಣ. ಈ ಹಿಂದೆ ಅಂದರೆ ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ಈ ಗ್ರಾಮದಲ್ಲಿ ಏನು ಯಾವಾಗಲೂ ಜನರು ತುಂಬಿ ತುಳುಕ್ತಾ ಇದ್ರು, ಸಾಮಾನ್ಯ ಯುವಕರು ಓಡಾಡ್ತಾ ಇದ್ರು. ಆದರೆ ಇದೀಗ ಇಡೀ ಗ್ರಾಮ ಖಾಲಿಯಾಗಿರುವಂಥದ್ದು, ಜೊತೆಗೆ ಮನೆಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ಇರುವಂಥದ್ದು. ಸದಾ ಲವಲವಿಕೆಯಿಂದ ಇರುತ್ತಿದ್ದ ಗ್ರಾಮದಲ್ಲಿ ಮಂಕು ಕವಿದುಬಿಟ್ಟಿದೆ. ಮನೆಗೆ ಆಧಾರವಾಗಿದ್ದವರು ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಊರಿನ ಪರಿಸ್ಥಿತಿ, ಮಕ್ಕಳು ಮರಿ ಇಲ್ದಲೆ ಜೀವನ ನೋಡಿ ಹೆಂಗಾಗದೆ. ಬೀದಿ ಅನ್ನಿಸ್ತಾ ಇಲ್ಲ ಸರ್, ಊರು ಅನ್ನಿಸ್ತಾ ಇಲ್ಲ. ಖಾಲಿ ಹೊಡಿತಾ ಇದೆ ಸರ್, ದೊಡ್ಡವರಿಂದ ಚಿಕ್ಕವರಿಂದನೇ ಆಗಲಿ. ಮಕ್ಕಳು ಅಂದರೆ ಇಲ್ಲೋಸಿ ಜನ, ಅಲ್ಲೋಸಿ ಜನ ಎಲ್ಲ ನಿಂತ್ಕೊಳ್ಳೋರು ಸರ್. ಎಲ್ಲ ಒಂಥರ ಬಿಕ್ಕಾಳ ಅನ್ನಿಸ್ತದೆ, ಮನೇಲಿ ನೆಮ್ಮದಿ ಇಲ್ಲ ಸರ್. ದುರಂತ ಅಂದ್ರೆ ಬದ್ರಿಕೊಪ್ಪಲಲ್ಲಿ ಗಣಪ ಇದ್ರೂ ಪೂಜೆ ಮಾಡೋರಿಲ್ಲ, ಗಣೇಶನ ಮುಂದೆ ಕುಣಿಯೋರಿಲ್ಲ, ವಿಘ್ನ ನಿವಾರಕನನ್ನ ವಿಸರ್ಜನೆ ಮಾಡೋಕೆ ಜನರೇ ಇಲ್ಲ. ಒಂದು ಕೋಮು ದಳ್ಳೂರಿ ಎಷ್ಟು ಅಪಾಯಕಾರಿ ಅನ್ನೋಕೆ ಈ ದೃಶ್ಯವೇ ಸಾಕ್ಷಿ. ರಂಜಿತ್ ಶಿರಿಯಾರ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.